ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸನ್ನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಭಾಳಷ್ಟು ಜನ ಸ್ಟೂಡೆಂಟ್ಸು ಕಮೆಂಟ್ ಮಾಡ್ತಾ ಇದ್ರಿ, ಬ್ರದರ್ ನಾವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ದೀವಿ, ನಮಗೆ ಹಾಸ್ಟೆಲ್ ಸೆಲೆಕ್ಷನ್ ಆಗಿದೆ, ಬಟ್ ಹಾಸ್ಟೆಲ್ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಹಾಸ್ಟೆಲ್ ಲೊಕೇಶನ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ, ಹಾಸ್ಟೆಲ್ ಲೊಕೇಶನ್ ಮತ್ತು ಅಡ್ರೆಸ್ನ ಯಾವ ಥರ ತಿಳ್ಕೊಬೇಕಂತ ವಿಡಿಯೋ ಮುಖಾಂತರ ತಿಳಿಸ್ಕೊಡಿ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಅದಕ್ಕೆ ನಿಮಗೆ ವಿಡಿಯೋ ಮುಖಾಂತರ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಲ್ಲಿ ವಿದ್ಯಾರ್ಥಿ ನಿಲಯಗಳ ವಿವರ ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಲ್ಲಿ ನಿಮಗೆ ಡಿಸ್ಟಿಕ್ನ ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ. ನೀವು BCM ಹಾಸ್ಟೆಲ್ ಯಾವ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಆಗಿದ್ದೀರಾ ಆ ತಾಲೂಕು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿವಾಗ ಕೊಪ್ಪಳ BCM ಹಾಸ್ಟೆಲ್ ಲೀಸ್ಟ್ನ ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮದು ಹಾಸ್ಟೆಲ್ ಕೋಡು ಕಾಣ್ತಾ ಇದೆ ಮತ್ತು ನಿಮ್ಮ ಹಾಸ್ಟೆಲ್ ನೇಮ್ ಕಾಣ್ತಾ ಇದೆ. ಹಾಗೆ ಪಕ್ಕದಲ್ಲಿ ನಿಮಗೆ ಹಾಸ್ಟೆಲ್ ಸ್ಟ್ರೆಂತ್ ಎಷ್ಟಿದೆ ಮತ್ತು ಅದು ಹಾಸ್ಟೆಲ್ ಪೋಸ್ಟ್ ಮೆಟ್ರಿಕಾ ಪ್ರೀ ಮೆಟ್ರಿಕಾ, ಹಾಸ್ಟೆಲಲ್ಲಿ ಎಷ್ಟು ಅಡ್ಮಿಷನ್ ಮಾಡ್ಕೋಬೋದು, ಹಾಸ್ಟೆಲ್ ಸ್ಟ್ರೆಂತ್ ಎಷ್ಟಿದೆ ಅಂತ ಎಲ್ಲನೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಈ ಲೀಸ್ಟ್ನ ನೋಡ್ಕೊಂಡು ನೀವು ಪಕ್ಕದಲ್ಲಿ ಕಾಣ್ತಾ ಇದೆ ನೋಡಿ, ಹಾಸ್ಟೆಲ್ ಲೊಕೇಶನ್ ವ್ಯೂ ಲೊಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮ್ಮದು ಹಾಸ್ಟೆಲ್ ಲೊಕೇಶನ್ನು ಅಡ್ರೆಸ್ಸು ಗೊತ್ತಾಗುತ್ತೆ. ನಾನು ಇವಾಗ ಒಂದು ಎಕ್ಸಾಂಪಲ್ಲು ಒಂದು ತೋರಿಸ್ತಾ ಇದೆ ನೋಡಿ. ವ್ಯೂ ಲೊಕೇಶನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಹಾಸ್ಟೆಲ್ ಬೇಕು ಆ ಹಾಸ್ಟೆಲ್ದು ಅಡ್ರೆಸ್ಸು ಮತ್ತು ಲೊಕೇಶನ್ ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ಇದ್ರ ಮುಖಾಂತರ ನೀವು ನಿಮಗೆ ಸಿಕ್ಕಿರೋ ಹಾಸ್ಟೆಲ್ಗೆ ಹೋಗಿ ನೀವು ಅಡ್ಮಿಷನ್ ಮಾಡ್ಕೋಬೋದಾಗಿರುತ್ತೆ. ಫ್ರೆಂಡ್ಸ್, ನಾನು ಇವಾಗ ಹಾಸ್ಟೆಲ್ ಅಡ್ರೆಸ್ ತೋರಿಸ್ತಾ ಇರೋದು ಓನ್ಲಿ BCM ಹಾಸ್ಟೆಲ್ದು ಮಾತ್ರ ಹಾಸ್ಟೆಲ್ ಅಡ್ರೆಸ್ನ ತೋರಿಸ್ತಾ ಇದ್ದೀನಿ. ಇದು SC ST ಮೈನಾರಿಟಿ ಹಾಸ್ಟೆಲ್ದಲ್ಲ, ಓನ್ಲಿ BCM ಹಾಸ್ಟೆಲ್ ಅಡ್ರೆಸ್ ಮಾತ್ರ.